ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಸೆಪ್ಟೆಂಬರ್ 11, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ, ಒಂದನೇ ಕ್ವಶನ್. ಇತ್ತೀಚೆಗೆ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆ ಅಂತ ಕರೀತಾರೆ. ಅಂದರೆ ನೋಡಿ, ಫುಲ್ ಫಂಕ್ಷನಲ್ ಲಿಟರೇಸಿ, ನೋಡಿ ಫುಲ್ಲಿ ಫಂಕ್ಷನಲ್ ಲಿಟರೇಸಿ. ಸೊ ಈ ಸಾಕ್ಷರತೆಯನ್ನು ಸಾಧಿಸಿದ ದೇಶದ 5ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಗಿರುವ ಸ್ಥಳ ಯಾವುದು? ನೋಡಿ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ ಇದೀಗ 5th, ನೋಡಿ 5ನೇ ಫುಲ್ಲಿ ಫಂಕ್ಷನಲ್ ಲಿಟ್ರಸಿಯನ್ನು ಸಾಧನೆ ಮಾಡಿದೆ. ಅಂದರೆ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆ. ಹಾಗಾದರೆ ಈ ಕ್ರಿಯಾತ್ಮಕ ಸಾಕ್ಷರತೆ ಅಂದ್ರೇನು? ಈ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಇಂದಿನ 4 ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದಂತಹ ರಾಜ್ಯಗಳು ಅಥವಾ ಕೇಂದ್ರಾಡಳಿತ ಪ್ರದೇಶ ಯಾವುದು? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಅದರಲ್ಲೂ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇದನ್ನು ಬಿಡುಗಡೆ ಮಾಡಿತ್ತು. ಅಂದರೆ ಕೇಂದ್ರ ಶಿಕ್ಷಣ ಸಚಿವಾಲಯ ಇದನ್ನು ಬಿಡುಗಡೆ ಮಾಡಿದೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಬಹುದು. ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೆಲೆಬ್ರೇಟ್ಸ್ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ. ನೋಡಿ, ILDಯನ್ನು ಪ್ರತಿ ವರ್ಷ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಸೆಲೆಬ್ರೇಟ್ ಮಾಡ್ತಾ ಇದೆ. ಹಾಗಾದರೆ ನೋಡಿ, ಯಾರು ಇದನ್ನು ಸೆಲೆಬ್ರೇಟ್ ಮಾಡ್ತಾರೆ? ಹಾಗಾದರೆ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ ಅಥವಾ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಕರಿತೀವಿ ಕನ್ನಡದಲ್ಲಿ. ಇದನ್ನು ಯಾರು ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಆಚರಿಸ್ತಾರೆ ಅಂತ ಕೇಳಿದ್ರೆ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಇದು ನೆನಪಿರಲಿ. ಸೊ ಇದು 2025 ವಿತ್ ದ ಥೀಮ್ ನೋಡಿ, ಪ್ರಮೋಟಿಂಗ್ ಲಿಟ್ರೇಸಿ ಇನ್ ದ ಡಿಜಿಟಲ್ ಎರಾ. ಸೊ ಈ ವರ್ಷದ ILDನ ಥೀಮ್ ಏನಂತಂದರೆ ಪ್ರಮೋಟಿಂಗ್ ಲಿಟ್ರೇಸಿ ಇನ್ ದ ಡಿಜಿಟಲ್ ಎರಾ ಎಂಬುದು ಇದರ ಥೀಮ್ ಆಗಿದೆ. ಸೊ ಈ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ಇದನ್ನು ಬರ್ಕೊಂಡಿರಿ. ಸೊ ಇದೇ ಸಂದರ್ಭದಲ್ಲಿ ಗಮನಿಸಬಹುದು, ಹಿಮಾಚಲ ಪ್ರದೇಶ ಬಿಕಮ್ಸ್ ದ 5th ಫುಲ್ಲಿ ಲಿಟರೇಟ್ ಸ್ಟೇಟ್ ಆಗಿದೆ. ಓಕೆ, ಸೊ ಇದು ಅಂಡರ್ UTR ಸ್ಟೇಟ್ ಆರ್ UT ಆಫ್ಟರ್ ತ್ರಿಪುರಾ, ಮಿಜೋರಾಂ, ಗೋವಾ, ಲಡಾಖ್. ನೋಡಿ, ತ್ರಿಪುರಾ, ಮಿಜೋರಾಂ, ಗೋವಾ, ಲಡಾಖ್ ನಂತರ ಫುಲ್ಲಿ ಲಿಟರೇಟ್ ಸ್ಟೇಟ್ ಆಗಿರತಕ್ಕಂಥದ್ದು ಹಿಮಾಚಲ ಪ್ರದೇಶವಾಗಿದೆ. ಹಾಗಾದರೆ ಮೊಟ್ಟ ಮೊದಲ ಫುಲ್ಲಿ ಲಿಟರೇಟ್ ಯೂನಿಯನ್ ಟೆರಿಟರಿ ಯಾವುದು ಅಂತ ಕೇಳಿದ್ರೆ ಲಡಾಖ್. ಇದನ್ನು ನೆನಪಿಡಬೇಕು. ನೋಡಿ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲಡಾಖ್ ಏನಿದೆ, ಸೊ ಕೇಂದ್ರಾಡಳಿತ ಪ್ರದೇಶ ವಿಭಾಗದಲ್ಲಿ ಫುಲ್ಲಿ ಲಿಟ್ರೇಟ್ ಯೂನಿಯನ್ ಟೆರಿಟರಿಯಾಗಿ ಹೊರಹೊಮ್ಮಿರತಕ್ಕಂಥದ್ದು. ಸೊ ಈಗ 5th ಒಂದು ಸ್ಥಳ ಅಂತ ಅಂದರೆ ಅದು ಹಿಮಾಚಲ ಪ್ರದೇಶ. ಇದನ್ನೇ ನೆನ್ಪಿಟ್ಕೋಬೇಕು. ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಓಕೆ, ಸೊ ಗಮನಿಸಬಹುದು, ಶಿಕ್ಷಣ ಸಚಿವಾಲಯವು ಇತ್ತೀಚೆಗೆ ಡಿಜಿಟಲ್ ಯುಗದಲ್ಲಿ ಸಾಕ್ಷರತೆಯನ್ನು ಉತ್ತೇಜಿಸುವುದು. ನೋಡಿ, ಪ್ರಮೋಟಿಂಗ್ ಲಿಟರೇಸಿ ಇನ್ ದ ಡಿಜಿಟಲ್ ಎರಾ. ಸೊ ಈ ಎಂಬ ಥೀಮ್ನೊಂದಿಗೆ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನವನ್ನು ಆಚರಿಸಿತು. ಸೊ ಈ ಮೂಲಕ ನಾವು ಹೇಳಿದ ಮೇಲೆ ತೋರಿಸಿದಂತೆ ತ್ರಿಪುರಾ, ಮಿಜೋರಾಂ, ಗೋವಾ, ಲಡಾಖ್ ನಂತರ ಹಿಮಾಚಲ ಪ್ರದೇಶ ಏನಿದೆ, ಸೊ ಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ 5ನೇ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಹಾಗಾದರೆ ಭಾರತದ ಸಾಕ್ಷರತಾ ದರ ಎಷ್ಟಿದೆ? ಹಾಗಾದರೆ ನೋಡಿ, ಭಾರತದ ಸಾಕ್ಷರತಾ ದರ 2011ರಲ್ಲಿ ಜನಗಣತಿ ನಡೆದಿತ್ತು. ಓಕೆ, ಸೊ ಈ 11ರಲ್ಲಿ 74% ಇದ್ದಂತಹ ಸಾಕ್ಷರತಾ ದರ 2023-24ರಲ್ಲಿ ಅದು 80.9%ಗೆ ಏರಿಕೆಯಾಗಿದೆ. ನೋಡಿ, 18.9%ಗೆ ಏರಿಕೆಯಿಂದ ಕಂಡಿದೆ. ಸೊ ಇದನ್ನು ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ ನಡೆಸಿತು. ಈ ಕಾರ್ಯಕ್ರಮವು 3 ಕೋಟಿಗೂ ಹೆಚ್ಚು ಕಲಿಯುವವರನ್ನು ಸೇರಿಸಿಕೊಂಡಿತು. ನೋಡಿ, ಕಲಿಯುವವರು ಮುಖ್ಯವಾಗಿ ಯಾವುದೇ ವಯಸ್ಸಿನ, ವಯಸ್ಸಿನ ಅಂತರವಿಲ್ಲ, ಯಾವುದೇ ವಯಸ್ಸಿನ ವ್ಯಕ್ತಿಯು ಕಂಪ್ಯೂಟರ್ ಆಗಿರ್ಬೋದು, ಸೊ ಓದಲಿಕ್ಕೆ ಬರೆಯಲಿಕ್ಕೆ ಬರತಕ್ಕಂಥ ಎಲ್ಲರೂ ಆಗಿದ್ದರೆ ಅದನ್ನು ಸಂಪೂರ್ಣ ಕ್ರಿಯಾತ್ಮಕ ಸಾಕ್ಷರತೆಯನ್ನು ಸಾಧಿಸಿದ ರಾಜ್ಯ ಅಂತ ಕರೀತಾರೆ. ಅಂದರೆ ನೋಡಿ, ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಅಂತ ಅಂದರೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಕಲಿಯುವಿಕೆಯಿಂದ ಹಿಂದುಳಿಯುವಂತಿಲ್ಲ. ಓಕೆ, ಪ್ರತಿಯೊಬ್ಬ ವ್ಯಕ್ತಿಯು ಓದುವಿಕೆಗೆ, ಬರುವಿಕೆಗೆ ಕಲಿತಂತಹ ವ್ಯಕ್ತಿಯಾಗಿದ್ದರೆ ಆತನನ್ನು, ಸೊ ಆ ಒಂದು ರಾಜ್ಯವನ್ನು ಪೂರ್ಣ ಕ್ರಿಯಾತ್ಮಕ ರಾಜ್ಯ ಅಂತ ಗುರುತನ್ನು ಮಾಡಲಾಗುತ್ತೆ. ಹೀಗೆ ಹಿಮಾಚಲ ಪ್ರದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು
ಓದಲಿಕ್ಕೆ ಬರೆಯಲಿಕ್ಕೆ ಬರ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ. ಸೊ ಈ ಮೂಲಕ 5ನೇ ರಾಜ್ಯವಾಗಿದೆ ಈ ಸಾಧನೆಯನ್ನು ಮಾಡಿರತಕ್ಕಂಥದ್ದು. ಸೊ ಈ ಸಾಧನೆಯನ್ನು ಮಾಡಬೇಕಂದ್ರೆ ಯಾವ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಅಂತ ಕೇಳಿದ್ರೆ ನವಭಾರತ್ ಸಾಕ್ಷರತಾ ಕಾರ್ಯಕ್ರಮ. ಇದು ನೆನಪಿರಬೇಕು. ಇದನ್ನು ಪ್ರತಿ ವರ್ಷ ಆಯೋಜನೆ ಮಾಡುತ್ತದೆ. ಓಕೆ, ಈಗ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಸೊ ಇಂಪಾರ್ಟೆಂಟ್ ಆಗುತ್ತೆ ಒಂದು ಕ್ವಶನ್, ನೆನಪಿಟ್ಕೊಳ್ಳಿ. ಇತ್ತೀಚೆಗೆ 2025ರ ಕಾಫಾ ನೇಷನ್ಸ್ ಕಪ್ನಲ್ಲಿ ಭಾರತ ಇದೇ ಮೊಟ್ಟ ಮೊದಲ ಬಾರಿಗೆ ಯಾವ ಪದಕವನ್ನು ಗೆಲ್ಲುವ ಮೂಲಕ ಐತಿಹಾಸಿಕ ಸಾಧನೆಯನ್ನು ಮಾಡಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಕಂಚಿನ ಪದಕ. ಅಂದರೆ 3ನೇ ಸ್ಥಾನ ಪಡೆದುಕೊಂಡಿದೆ ನಮ್ಮ ಭಾರತ. ಓಕೆ, ನೇಷನ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ, ಇದು ಕೂಡ ನೆನಪಿರಬೇಕು. ಇತ್ತೀಚೆಗೆ ಮುಕ್ತಾಯಗೊಳ್ತು ನೇಷನ್ ಕಪ್. ಸೊ ಈ ಒಂದು ಕ್ರೀಡಾಕೂಟದಲ್ಲಿ ಭಾರತವು 3ನೇ ಸ್ಥಾನವನ್ನು ಪಡೆದುಕೊಂಡು ಕಂಚಿನ ಒಂದು ಪದಕವನ್ನು ಗೆದ್ದುಕೊಂಡಿದೆ. ಸೊ ಕಂಚಿನ ಪದಕ ಗೆದ್ದುಕೊಂಡಿದ್ದು ಈವರೆಗಿನ ಅತಿ ದೊಡ್ಡ ಸಾಧನೆಯಾಗಿದೆ. ಅಂದರೆ ನೇಷನ್ಸ್ ಕಪ್ನಲ್ಲಿ ಭಾರತಕ್ಕೆ ಇದುವರೆಗೂ ಯಾವುದೇ ಪದಕ ಬಂದಿರಲಿಲ್ಲ. ಸೊ ಇದು ಪದಕವನ್ನು ಪಡೆದುಕೊಂಡಿದೆ. ಸೊ ಗಮನಿಸಬಹುದು. ಹೆಚ್ಚಿನ ಡೀಟೇಲ್ಸ್ ನಾವು ನೋಡೋಣ. ನೇಷನ್ಸ್ ಕಪ್ ಭಾರತಕ್ಕೆ 3ನೇ ಸ್ಥಾನ. ಸೊ ಈ ಸ್ಥಾನದೊಂದಿಗೆ ಭಾರತ ಒಂದು ಐತಿಹಾಸಿಕ ಸಾಧನೆ ಮಾಡಿದೆ. ನೋಡಿ, ಮೊದಲ ಬಾರಿಗೆ ಒಮನ್ ತಂಡವನ್ನು ಮಣಿಸಿ ಈ ಸಾಧನೆಯನ್ನು ಮಾಡಿದೆ. ಹಾಗಾದರೆ ನೇಷನ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ? ನೋಡಿ, ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ. ಇದು ನೆನಪಿರಬೇಕು. ಫುಟ್ಬಾಲ್ ಡೈರೆಕ್ಟಾಗಿ ಕೇಳ್ಬೋದು. ಇತ್ತೀಚೆಗೆ ಸುದ್ದಿಯಲ್ಲಿರುವ ನೇಷನ್ಸ್ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ. ಓಕೆ, ಫುಟ್ಬಾಲ್ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗಿದೆ. ಹಾಗಾದರೆ ಯಾವ ದೇಶವನ್ನು ಸೋಲಿಸಿ ಭಾರತ ಕಂಚಿನ ಪದಕವನ್ನು ಗೆದ್ದುಕೊಳ್ತು ಅಂತ ಕೇಳಿದರೆ ಒಮನ್ ದೇಶ ಅಥವಾ ಒಮನ್ ತಂಡವನ್ನು ಸೋಲಿಸಿ ಈ ಸಾಧನೆಯನ್ನು ಮಾಡಿದೆ. ಇದರ ಬಗ್ಗೆ ಫುಲ್ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ನೋಡಿ, ತಜಿಕಿಸ್ತಾನದ ಇಸೋರ್ನಲ್ಲಿ ನಡೆದಿದೆ. ಗಮನಿಸಬಹುದು. ತಜಿಕಿಸ್ತಾನ ಈ ವರ್ಷ ಕಾಫಾ ನೇಷನ್ಸ್ ಕಪ್ನ ಆತಿಥ್ಯ ದೇಶವಾಗಿತ್ತು. ನೋಡಿ, ಯಾವ ದೇಶ ನೇಷನ್ಸ್ ಕಪ್ನ ಆತಿಥ್ಯವನ್ನು ವಹಿಸಿತ್ತು ಅಂತ ಕೇಳಿದ್ರೆ ತಜಿಕಿಸ್ತಾನ. ಸೊ ಅಲ್ಲಿ ತಜಿಕಿಸ್ತಾನದ ಇಸೋರ್ ಸೆಂಟ್ರಲ್ ಕ್ರೀಡಾಂಗಣದಲ್ಲಿ ನಡೆಸಲಾಗಿತ್ತು. ಇಲ್ಲಿ ಭಾರತವು ಒಮನ್ ತಂಡವನ್ನು ಸೋಲಿಸುವ ಮೂಲಕ ಭಾರತೀಯ ಫುಟ್ಬಾಲ್ ತಂಡವು ಪಂದ್ಯಾವಳಿಯಲ್ಲೇ ಮೊದಲ ಬಾರಿಗೆ ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ. ನೋಡಿ, ಮೊದಲ ಬಾರಿಗೆ. ಹಾಗಾದರೆ 2025ರ ಕಾಫಾ ನೇಷನ್ಸ್ ಕಪ್ ಬಗ್ಗೆ ನೋಡೋಣ. ಅಂದರೆ ಇಲ್ಲಿ ಬೆಳ್ಳಿ ಪದಕ ಯಾರು ಪಡೆದ್ರು, ಚಿನ್ನದ ಪದಕ ಯಾರು ಪಡೆದ್ರು, ಕಂಚಿನ ಪದಕ ನಮ್ಮ ಭಾರತ ಪಡೆದುಕೊಂಡಿದೆ. ಉಳಿದಂಥ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ಕಾಫಾ ನೇಷನ್ಸ್ ಕಪ್ನ 2ನೇ ಆವೃತ್ತಿ ಇದು. ನೋಡಿ, ಇದು 2ನೇ ಆವೃತ್ತಿಯಾಗಿದೆ. ಸೊ ಎಲ್ಲಿ ನಡೆದಿದೆ? ಸೆಂಟ್ರಲ್ ಏಷ್ಯನ್ ಫುಟ್ಬಾಲ್ ಅಸೋಸಿಯೇಷನ್ ಏನಿದೆ, ಅಂದರೆ ಕಾಫಾ ಇದನ್ನು ಆಯೋಜನೆ ಮಾಡುತ್ತೆ. ಇದನ್ನು ನೆನ್ಪಿಟ್ಕೋಬೇಕು. ನೋಡಿ, ಯಾರು ಇದನ್ನು ಆಯೋಜನೆ ಮಾಡ್ತಾರೆ? ನೋಡಿ, ಸೆಂಟ್ರಲ್ ಏಷ್ಯನ್ ಫುಟ್ಬಾಲ್ ಅಸೋಸಿಯೇಷನ್ ಅಲ್ಲೇ ವರ್ಲ್ಡ್ ಫುಟ್ಬಾಲ್ ಅಸೋಸಿಯೇಷನ್ ಇದೆ. ಸೊ ಅದು ಅಲ್ಲ, ಕಾಫಾ ನಡೆಸುತ್ತೆ. ಅಂದರೆ ಸೆಂಟ್ರಲ್ ಏಷ್ಯನ್ ಫುಟ್ಬಾಲ್ ಅಸೋಸಿಯೇಷನ್ ಇದನ್ನು ಆಯೋಜಿಸುವ ಮಧ್ಯ ಏಷ್ಯಾದ ದ್ವೈವಾರ್ಷಿಕ ಅಂತಾರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ ಆಗಿದೆ. ನೋಡಿ, ದ್ವೈವಾರ್ಷಿಕ ಅಂತಾರಾಷ್ಟ್ರೀಯ ಪುರುಷರ ಫುಟ್ಬಾಲ್ ಚಾಂಪಿಯನ್ಶಿಪ್ ಇದಾಗಿದೆ. ಈ ಕ್ರೀಡಾಕೂಟ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 8ರವರೆಗೆ ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ನಲ್ಲಿ ನಡೆದಿದೆ. ನೋಡಿ, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಅಲ್ಲಿ ಆಗಸ್ಟ್ 29ರಿಂದ ಸೆಪ್ಟೆಂಬರ್ 8ರವರೆಗೆ ಕಾಫಾ ಇದನ್ನು ಆಯೋಜನೆ ಮಾಡಿದೆ. ಓಕೆ, ಸೊ ಹಾಲಿ ಚಾಂಪಿಯನ್ ಯಾರು? ಇರಾನ್. ಓಕೆ, ಹಾಲಿ ಚಾಂಪಿಯನ್ ಅಂದರೆ 2024ರಲ್ಲಿ ಯಾರು ಚಾಂಪಿಯನ್ ಅಂತ ಕೇಳ್ತಾರೆ? 2024ರಲ್ಲಿ. ಸೊ ಓಕೆ, ಇರಾನ್ 2024ರಲ್ಲಿ ಚಾಂಪಿಯನ್ ಆಗಿತ್ತು. ಹಾಗಾದರೆ ಸೊ ಮುಖ್ಯವಾಗಿ ಸೆಪ್ಟೆಂಬರ್ 8ರಂದು ತಾಸ್ಕೆಂಟ್ನಲ್ಲಿ ಒಲಿಂಪಿಕ್ ಸಿಟಿ ಕ್ರೀಡಾಂಗಣದಲ್ಲಿ ಆತಿಥೇಯ ಉಜ್ಬೇಕಿಸ್ತಾನ್ ಮತ್ತು ಇರಾನ್ ನಡುವೆ ಪಂದ್ಯ ಏರ್ಪಡಿತು. ಫೈನಲ್ ಪಂದ್ಯ ನಡೆಯಿತು. ಇಲ್ಲಿ ಉಜ್ಬೇಕಿಸ್ತಾನ್ ಈ ಪಂದ್ಯವನ್ನು 1-0 ಅಂತರದಿಂದ ಗೆದ್ದು ತನ್ನ ಮೊಟ್ಟ ಮೊದಲ ಕಾಫ್ ನೇಷನ್ ಕಪ್ಪನ್ನು ಪಡೆದುಕೊಂಡಿದೆ. ಸೊ ಇರಾನನ್ನು ಇಲ್ಲಿ ಸೋಲಿಸಿದೆ. ಗಮನಿಸಬಹುದು. ಹಾಲಿ ಚಾಂಪಿಯನ್ ಆಗಿದ್ದ ಇರಾನನ್ನು ಸೋಲಿಸಿ ಉಜ್ಬೇಕಿಸ್ತಾನ್ ಏನಿದೆ ಇಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದೆ. ಇಲ್ಲಿ ಉಜ್ಬೇಕಿಸ್ತಾನ್ ಚಿನ್ನ, ಇರಾನ್ ಬೆಳ್ಳಿ, ಭಾರತ ಕಂಚಿನ ಪದಕವನ್ನು ಪಡೆದುಕೊಂಡಿದೆ. ಸೊ ಇಷ್ಟು ಮಾಹಿತಿ ನೆನಪಿರಬೇಕು. ಓಕೆ, ಇನ್ನು ನಾವು 3ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹಿಲ್ಸಾ ಎಂಬ ಮೀನು ಕೆಳಗಿನ ಯಾವ ದೇಶದ ರಾಷ್ಟ್ರೀಯ ಮೀನು? ನೋಡಿ, ಹಿಲ್ಸಾ ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನು. ಗಮನಿಸಬಹುದು.
ಸೊ ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನು ಯಾವುದು ಅಂತ ಕೇಳಿದ್ರೆ ಹಿಲ್ಸಾ. ಯಾಕೆ ಸುದ್ದಿಯಲ್ಲಿದೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ ಬಾಂಗ್ಲಾದೇಶಿ ಹಿಲ್ಸಾ ಈಸ್ ಕಮಿಂಗ್ ಟು ಇಂಡಿಯಾ ಅಹೆಡ್ ಆನ್ ದುರ್ಗಾ ಪೂಜಾ. ನೋಡಿ ಭಾರತದಲ್ಲಿ ದುರ್ಗಾ ಪೂಜಾ ಅತಿ ದೊಡ್ಡ ಪೂಜವಾಗಿದೆ. ಈ ಸಂದರ್ಭದಲ್ಲಿ ಬಾಂಗ್ಲಾದೇಶದ ಹಿಲ್ಸಾ ಮೀನನ್ನು ಭಾರತಕ್ಕೆ ರಫ್ತು ಮಾಡ್ತಾ ಇದೆ. ಓಕೆ, ಯಾವ ಉದ್ದೇಶದಿಂದ? ಸೊ ಇದಕ್ಕಾಗಿ ಇದನ್ನು ದೇವರಿಗೆ ನೈವೇದ್ಯವಾಗಿ ಇಡ್ತಾರೆ ಮತ್ತು ಭಾರತ ಮತ್ತು ಬಾಂಗ್ಲಾದೇಶದ ನಡುವಿನ ಒಂದು ಅಂದರೆ ರಾಜತಾಂತ್ರಿಕ ಸಂಬಂಧದ ಉದ್ದೇಶದಿಂದಾಗಿ ಒಪ್ಪಂದ ಕೂಡ ಮಾಡಿಕೊಳ್ಳಲಾಗಿದೆ ಹಿಲ್ಸಾ ಮೀನನ್ನು ಭಾರತಕ್ಕೆ ರಫ್ತು ಮಾಡಲಿಕ್ಕೆ. ಓಕೆ, ಸೊ ಇಲ್ಲಿ ಫ್ರೆಂಡ್ಶಿಪ್ ಅಂತ ಕರೀತಾರೆ ಇದನ್ನು. ಓಕೆ, ಬಾಂಗ್ಲಾದೇಶ ಇತ್ತೀಚೆಗೆ ದುರ್ಗಾ ಪೂಜೆಗೆ ಮುಂಚಿತವಾಗಿ ಭಾರತಕ್ಕೆ ಹಿಲ್ಸಾ ಮೀನು ರಫ್ತು ಮಾಡುವುದಾಗಿ ಘೋಷಣೆ ಮಾಡಿದೆ. ಹಾಗಾದರೆ ಸೆಪ್ಟೆಂಬರ್ 2024 ಆರಂಭದಲ್ಲಿ ಬಾಂಗ್ಲಾದೇಶ ಭಾರತಕ್ಕೆ ಹಿಲ್ಸಾ ರಫ್ತನ್ನು ನಿಷೇಧ ಮಾಡಿತ್ತು. ಆದರೆ ವ್ಯಾಪಾರಿಗಳ ಮನವಿಯ ನಂತರ ಅದನ್ನು ಸಡಿಲಗೊಳಿಸಿತು. ಇದಾಗಿ ಹಿಲ್ಸಾ ಮೀನು ಎಂದು ಕರೆಯಲ್ಪಡತಕ್ಕಂಥ ಹಿಲ್ಸಾ ಬಂಗಾಳಿ ಸಂಪ್ರದಾಯಗಳಲ್ಲಿ ಸಾಂಸ್ಕೃತಿಕವಾಗಿ ಮಹತ್ವದ್ದಾಗಿದೆ. ಇದನ್ನು ಪೂಜೆಗಳು, ಮದುವೆಗಳು, ಲಕ್ಷ್ಮೀ ದೇವಿಗೆ ಅರ್ಪಿಸಲಾಗುತ್ತದೆ. ಬಾಂಗ್ಲಾದೇಶವು ವಿಶ್ವದ ಹಿಲ್ಸಾದ ಸುಮಾರು 70% ಉತ್ಪಾದಿಸುತ್ತದೆ ಮತ್ತು ಬಾಂಗ್ಲಾದೇಶದ ರಾಷ್ಟ್ರೀಯ ಮೀನು ಇದು. ಹಿಲ್ಸಾ ಭಾರತ ದೇಶದ ಒಟ್ಟು ಮೀನು ಹಿಡಿಯುವಿಕೆಗೆ 12%, GDPಯ 1%ರಷ್ಟು ಕೊಡುಗೆಯನ್ನು ನೀಡುತ್ತದೆ. ನೋಡಿ, GDPಗೆ 1%ರಷ್ಟು ಕೊಡುಗೆ ನೀಡುತ್ತೆ. ಒಟ್ಟು ಮೀನು ಹಿಡಿಯುವಿಕೆಯಲ್ಲಿ 12% ಪಾಲು ಹಿಲ್ಸಾ ಮೀನು ಇದೆ. ಸೊ ಇಷ್ಟು ನೆನಪಿರಲಿ ಇದಕ್ಕೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ 4ನೇ ಕ್ವಶನ್ ನೋಡಿ ಭಾರತೀಯ ಸೇನೆಯು ಕೆಳಗಿನ ಯಾವ ದೇಶದಲ್ಲಿ ನಡೆಯಲಿರುವ ಬಹುಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮವಾದ ಜಫಾಡ್ 2025ರಲ್ಲಿ ಭಾಗವಹಿಸಲಿದೆ. ನೋಡಿ, ಜಫಾಡ್ 2025 ಎಂಬುದು ಒಂದು ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಆಗಿದೆ. ನೋಡಿ, ಇದು ಮಲ್ಟಿಲಿಟರಲ್ ಅಂದರೆ ಬಹುಪಕ್ಷೀಯ ಅಂದರೆ ಹಲವಾರು ದೇಶಗಳು ಭಾಗವಹಿಸುವಂತಹ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವಾಗಿದೆ. ಸೊ ಎಲ್ಲಿ ಭಾಗವಹಿಸ್ತಾ ಇದೆ ಇದಕ್ಕೆ ಅಂತ ಕೇಳ್ತಾರೆ. ಸರಿಯಾಗಿರತಕ್ಕಂಥ ಉತ್ತರ ರಷ್ಯಾ ಮತ್ತು ಭಾರತದ ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಇದು. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಬಹುದು. ಇಂಡಿಯಾ ರಷ್ಯಾ ಮಲ್ಟಿಲಿಟರಲ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಜಫಾಡ್ 2025 ಬಿಗಿನ್ಸ್ ಟುಮಾರೋ. ನೋಡಿ, ನಾಳೆಯಿಂದ ಅಂದರೆ ಇವತ್ತಿನಿಂದ ಆರಂಭಗೊಂಡಿದೆ ಸ್ನೇಹಿತರೆ. ಓಕೆ, ಇಂಡಿಯಾ ರಷ್ಯಾ ಮಲ್ಟಿಲಿಟರಲ್ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಇದು. ಓಕೆ, ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಜಫಾಡ್ 2025 ಭಾರತವು ಸೆಪ್ಟೆಂಬರ್ 10ರಿಂದ 16 ನೋಡಿ ಸೆಪ್ಟೆಂಬರ್ 10ರಿಂದ 16ರವರೆಗೆ ರಷ್ಯಾದಲ್ಲಿ ನಡೆಯಲಿರುವ ಬಹುಪಕ್ಷೀಯ ಜಂಟಿ ಮಿಲಿಟರಿ ವ್ಯಾಯಾಮ ಜಾಪಾಡ್ನಲ್ಲಿ ಭಾಗವಹಿಸಲಿದೆ. ಹಾಗಾದರೆ ಈ ವ್ಯಾಯಾಮ ಯಾವ ದೇಶದಲ್ಲಿ ನಡೀತಾ ಇದೆ, ಅಥವಾ ಆತಿಥ್ಯ ವಹಿಸಿರುವ ದೇಶ ಯಾವುದು ಅಂತ ಕೇಳಿದರೆ ರಷ್ಯಾದಲ್ಲಿ ನಡೀತಾ ಇದೆ. ಎಲ್ಲಿಂದ ಇಲ್ಲಿವರೆಗೂ ನಡೀತಾ? ಸೆಪ್ಟೆಂಬರ್ 10ರಿಂದ 16ರವರೆಗೂ ರಷ್ಯಾದಲ್ಲಿ ನಡೀತಾ ಇದೆ. ಇದು ನೆನಪಿರಬೇಕು. ಹಾಗಾದರೆ ಏನು ಉದ್ದೇಶ ಇದು? ಈ ವ್ಯಾಯಾಮದ ಉದ್ದೇಶವೇನು ಅಂತಂದರೆ, ಗಮನಿಸಿ, ಪರಸ್ಪರ ಸಂಬಂಧವನ್ನು ಹೆಚ್ಚಿಸುವ ಸಾಂಪ್ರದಾಯಿಕ ಯುದ್ಧ ಮತ್ತು ಭಯೋತ್ಪಾದನಾ ನಿಗ್ರಹ ಕಾರ್ಯಾಚರಣೆಗಳ ಕ್ಷೇತ್ರದಲ್ಲಿ ತಂತ್ರಗಳು ಮತ್ತು ಕಾರ್ಯವಿಧಾನಗಳನ್ನು ವಿನಿಮಯ ಮಾಡಿಕೊಳ್ಳಲು ವೇದಿಕೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ನೋಡಿ, ತಂತ್ರಗಳು ಮತ್ತು ಕಾರ್ಯವಿಧಾನ ಅಂದರೆ ಏನಾದರೂ ನಾವು ಹೊಸದೊಂದು ತಯಾರು ಮಾಡ್ತಾ ಇದ್ದಾವೆ ಯುದ್ಧಾಸ್ತ್ರಗಳಲ್ಲಿ ಅಂತಂದರೆ ಅದಕ್ಕೆ ತಂತ್ರಜ್ಞರನ್ನು ವಿನಿಮಯ ಮಾಡಿಕೊಳ್ಳುವುದಕ್ಕೆ ವೇದಿಕೆಯನ್ನು ಸಿದ್ಧಪಡಿಸುತ್ತದೆ ಜಾಫಾಡ್. ಓಕೆ, ಹಾಗಾದರೆ ಭಾರತದೊಂದಿಗೆ ರಷ್ಯಾ ನಡೆಸುವ ಇತರೆ ವ್ಯಾಯಾಮಗಳು ಅಂತ ನೋಡೋದಾದರೆ, ಭಾರತ ಮತ್ತು ರಷ್ಯಾ ನಡುವಿನ ದ್ವಿಪಕ್ಷೀಯ ನೌಕಾ ವ್ಯಾಯಾಮ ನಡೆಯುತ್ತದೆ. ಆ ವ್ಯಾಯಾಮದ ಹೆಸರೇ ಹಿಂದ್ರಾ. ನೋಡಿ, ಹಿಂದ್ರಾ 2025 ನಾವು 14ನೇ ಆವೃತ್ತಿಯನ್ನು ಚೆನ್ನೈನಲ್ಲಿ ನಡೆಸಿದ್ವಿ. ಇದು 2003ರಿಂದ ನಿಯಮಿತವಾಗಿ ನಡೆಸಲ್ಪಡ್ತಕ್ಕಂಥ ಒಂದು ದ್ವಿಪಕ್ಷೀಯ ನೌಕಾ ವ್ಯಾಯಾಮವಾಗಿದೆ. ಓಕೆ, ಸೊ ಇಂದ್ರ ನೆನಪಿರಬೇಕು, ಇದು ನೌಕಾ ವ್ಯಾಯಾಮ. ಹಾಗಾದರೆ ಆಪರೇಷನ್ ರಹತ್ ಅಂತ ನಡೆಸ್ತೀವಿ. ಭಾರತ ಮತ್ತು ರಷ್ಯಾ ಆಪರೇಷನ್ ರಹತ್ ನಡೆಸ್ತೀವಿ. ಏನಿದು ಆಪರೇಷನ್ ರಹತ್? ನೋಡಿ, ಪಂಜಾಬ್, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭೀಕರ ಪ್ರವಾಹ ಉಂಟಾದ ನಂತರ ಭಾರತೀಯ ಸೇನೆಯ ಪಶ್ಚಿಮ ಕಮಾಂಡ್ ಆಪರೇಷನ್ ರಹತ್ ಅಡಿಯಲ್ಲಿ ದೊಡ್ಡ ಪ್ರಮಾಣದ ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರ ಕಾರ್ಯಾಚರಣೆಗಳನ್ನು ನಡೆಸುತ್ತದೆ. ಸೊ ಇದನ್ನು ರಷ್ಯಾ ಇದರಲ್ಲಿ ಭಾಗವಹಿಸುತ್ತದೆ. ಇದು ಕೂಡ ನೆನಪಿರಬೇಕು. ಓಕೆ, ಸೊ ಪಂಜಾಬ್, ಹಿಮಾಚಲ ಪ್ರದೇಶ, ಜಮ್ಮು ಮತ್ತು ಕಾಶ್ಮೀರ
ಸೊ ಇದು ಆರಂಭವಾಗಿದೆ, ಆಪರೇಷನ್ ರಹತ್ ಆರಂಭವಾಗಿದೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟ್ ನಾವು 5ನೇ ಕ್ವಶನ್ ಏನಿದೆ ಅಂತ ನೋಡೋಣ. ಗಮನಿಸಿ, 18ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಿಂಪಿಯಾಡ್ IESO ಅಂತ ಕರೀತಾರೆ. IESO ಅಂದರೆ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ, ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸ್ ಒಲಿಂಪಿಯಾಡ್ 2025 ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಸೊ ಯಾವ ಸ್ಥಳದಲ್ಲಿ ನಡೆಯಿತು ಹಾಗಾದರೆ IESO ಎಲ್ಲಿ ನಡೀತು ಅಂತ ಕೇಳ್ತಾರೆ. ಚೀನಾ. ಓಕೆ, ಚೀನಾದಲ್ಲಿ ನಡೆದಿರ್ತಕ್ಕಂಥದ್ದು. ಸೊ ಇಲ್ಲಿ ಭಾರತೀಯ ಒಂದು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಟೋಟಲ್ ಆಗಿ ಈ ಒಂದು ಇದರಲ್ಲಿ ಒಲಿಂಪಿಯಾಡ್ನಲ್ಲಿ ಭಾರತವು 7 ಪದಕಗಳನ್ನು ಗೆದ್ದುಕೊಂಡಿದೆ. ಗಮನಿಸಬಹುದು, 7 ಪದಕಗಳು. ಅದರಲ್ಲಿ 1 ಚಿನ್ನ, 4 ಬೆಳ್ಳಿ, 2 ಕಂಚು. ಸೊ ಹೀಗೆ ಭಾರತ 7 ಪದಕಗಳನ್ನು ಗೆದ್ದುಕೊಂಡಿದೆ. ಪದಕ ಗೆದ್ದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಸನ್ಮಾನಿಸಲಾಯಿತು. ಹಾಗಾದರೆ ಚೀನಾದಲ್ಲಿ ನಡೆದಿದೆ ಇದು ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಿಂಪಿಯಾಡ್, ಅಂದರೆ IESO ಅಂತ ಕರೀತಾರೆ. ಓಕೆ, ಸೊ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಇನ್ನು ಹೆಚ್ಚಿನ ಮಾಹಿತಿ ನೋಡಿ, ಯೂನಿಯನ್ ಮಿನಿಸ್ಟರ್ ಜಿತೇಂದ್ರ ಸಿಂಗ್ ಏನಿದ್ದಾರೆ, ಸೊ ಇದು ಇಂಡಿಯಾ ಟೀಮ್ ಕಳಿಸಿದ್ರು. ಸೊ 18th ಎಡಿಷನ್ IESO ಸೊ ಚೀನಾದಲ್ಲಿ ನಡೆದಿತ್ತು. ಓಕೆ, ಫೆಸಿಲಿಟೇಟ್ ಮಾಡಿದರು. ಡೀಟೇಲ್ಸನ್ನು ನಾವು ಗಮನಿಸೋಣ. ಇದರ ಬಗ್ಗೆ ಹೆಚ್ಚಿನ ನೋಡಿ, ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನದ ರಾಜ್ಯ ಸಚಿವರು ಚೀನಾದ ಝೀನಿಂಗ್ನಲ್ಲಿ ನಡೆದಂತಹ 18th ಎಡಿಷನ್ ಓಕೆ ಸೊ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಒಲಿಂಪಿಯಾಡ್ ವಿಜೇತ ಭಾರತೀಯ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿದರು. ಸೊ ಇಲ್ಲಿ ಟೀಮ್ ಇಂಡಿಯಾ ಏನಿದೆ 7 ಪದಕಗಳನ್ನು ಗೆದ್ದುಕೊಂಡಿದೆ. 1 ಚಿನ್ನ, 4 ಬೆಳ್ಳಿ, 2 ಕಂಚು. ಓಕೆ, ಅಂತಾರಾಷ್ಟ್ರೀಯ ಭೂವಿಜ್ಞಾನ ಯುವ ಚಳುವಳಿ ಅಂದರೆ IGIM ಅಂತ ಕರೀತಾರೆ, IGYM. ಸೊ ಈ ವರದಿಗಾರ ವಿಭಾಗದಲ್ಲಿ ಮೂರನೇ ಬಹುಮಾನ ಗೆದ್ದಿದೆ. ಇದು ನೆನಪಿರಬೇಕು, IGIMನಲ್ಲಿ 3ನೇ ಬಹುಮಾನವನ್ನು ಪಡೆದುಕೊಂಡಿದೆ. ಜೊತೆಗೆ ಇದರ ಉದ್ದೇಶವೇನು ಹಾಗಾದರೆ ಅಂದರೆ ಈ IESOನ ಉದ್ದೇಶವೇನು ನೋಡಿ, ಇದು ಗಮನಿಸಿ. IESOನ ಉದ್ದೇಶ ಏನಂದರೆ ನೋಡಿ, IESO ಅನ್ನು 2003ರಲ್ಲಿ ಅಂತಾರಾಷ್ಟ್ರೀಯ ಭೂವಿಜ್ಞಾನ ಶಿಕ್ಷಣ ಸಂಸ್ಥೆ ಅಂದರೆ IGEO ಸ್ಥಾಪನೆ ಮಾಡಿದೆ. ನೋಡಿ, ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದರೆ IGEO ಸ್ಥಾಪಿಸಿದೆ. ಅದರ ಉದ್ದೇಶವೇನು? ಇದು ತಂಡದ ಕೆಲಸ ಮತ್ತು ಐಡಿಯಾ ವಿನಿಮಯದ ಮೂಲಕ ಭೂವಿಜ್ಞಾನ ಜಾಗೃತಿ ಉತ್ತೇಜನ. ನೋಡಿ, ಭೂವಿಜ್ಞಾನದಲ್ಲಿ ಜಾಗೃತಿಯನ್ನು ಉತ್ತೇಜಿಸುವುದಕ್ಕೆ ವಿಶ್ವದಾದ್ಯಂತ ಗಮನಿಸಿ 9 ಮತ್ತು 9ರಿಂದ 12ನೇ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸ್ತಕ್ಕಂಥ ಒಂದು ವಾರ್ಷಿಕ ಸ್ಪರ್ಧೆಯಾಗಿದೆ. ನೋಡಿ, 9 to 12 ಓಕೆ 9 to 12 ಓದ್ತಕ್ಕಂಥ ವಿದ್ಯಾರ್ಥಿಗಳೇನಿದ್ದಾರೆ, ಈ ವಿದ್ಯಾರ್ಥಿಗಳಲ್ಲಿ ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದಾಗಿ IESOನ 2003ರಲ್ಲಿ IGEO ಸ್ಥಾಪನೆ ಮಾಡಿದೆ. ಓಕೆ, ಸೊ ಭಾರತವು 2007ರಿಂದ ಇದರಲ್ಲಿ ಭಾಗವಹಿಸ್ತಾ ಇದೆ. 2013ರಲ್ಲಿ ನೋಡಿ ಮೈಸೂರಿನಲ್ಲಿ 10ನೇ ಆವೃತ್ತಿಯನ್ನು ಆಯೋಜನೆ ಮಾಡಲಾಗಿತ್ತು. ಸೊ ಅಂದರೆ 2013ರಲ್ಲಿ ಆಯೋಜನೆ ಮಾಡಿತ್ತು. ಅದಾದ ನಂತರ ಇದುವರೆಗೂ ಆಯೋಜನೆ ಮಾಡಿಲ್ಲ. ಸೊ ಗಮನಿಸಬಹುದು, IESO ಮೈಸೂರಿನಲ್ಲಿ 2013ರಲ್ಲಿ ಮೊದಲ ಬಾರಿಗೆ ಆಯೋಜನೆಗೊಂಡಿತ್ತು ಎಂಬುದು ನೆನಪಿರಬೇಕು. ಓಕೆ, ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. 28ನೇ ಆವೃತ್ತಿಯ ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಲಿದೆ? ಸೊ ಭುವನೇಶ್ವರ. ನೋಡಿ, ಒಡಿಸ್ಸಾದಲ್ಲಿ ಕಂಡುಬರತಕ್ಕಂಥ ಭುವನೇಶ್ವರ ಏನಿದೆ ಇತ್ತೀಚೆಗೆ ಕ್ರೀಡಾ ರಾಜಧಾನಿ ಆಗ್ತಾ ಇದೆ. ಕಾರಣ ಏನಂದರೆ ಹಲವಾರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಕೂಟಗಳು ಭುವನೇಶ್ವರದಲ್ಲಿ ನಡೀತಾ ಇದ್ದಾವೆ. ಸೊ ಈ ಕಾರಣಕ್ಕಾಗಿ ಇದೀಗ ಅತ್ಯಂತ ಪ್ರತಿಷ್ಠಿತ ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗಳು ಅದು 28ನೇ ಆವೃತ್ತಿದ್ದಾಗಿದೆ. ಭಾರತದ ಭುವನೇಶ್ವರದಲ್ಲಿ ನಡೀತಾ ಇದೆ. ಓಕೆ, ನಡೆಯಲಿದೆ. ಇದು ಕೂಡ ಗಮನಿಸಬಹುದು. ಓಕೆ, ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಅರ್ಹತೆ ಒಂದು ಪಂದ್ಯವಾಗಿದೆ. ಇಲ್ಲಿ ಗೆದ್ದಂಥವರು ವರ್ಲ್ಡ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ಅರ್ಹರಾಗ್ತಾರೆ. ಓಕೆ, ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 28th ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ನಲ್ಲಿ ಯಾರು ಅಗ್ರಸ್ಥಾನ, 3rd ಸ್ಥಾನ, 2nd ಬರ್ತಾರೋ ಇವರೆಲ್ಲರೂ ಕೂಡ ವರ್ಲ್ಡ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ಡೈರೆಕ್ಟಾಗಿ ಅರ್ಹತೆಯನ್ನು ಗಳಿಸ್ತಾರೆ. ಹಲವಾರು ದೇಶಗಳು ಇದೀಗ ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗೆ ಭಾಗವಹಿಸ್ತಾ ಇದ್ದಾವೆ. ಓಕೆ, ಅದು ಒಡಿಸ್ಸಾದ ಭುವನೇಶ್ವರದಲ್ಲಿ ನಡೀತಾ ಇದೆ. ಇದು 28th ಎಡಿಷನ್ ಆಗಿದೆ ಎಂಬುದು ನೆನಪಿರಬೇಕು. ಓಕೆ,
ನೋಡಿ, ಇಂಡಿಯಾ ಟು ಆಸ್ಟ್, ಓಕೆ, 28th ITTF ATTU ಏಷ್ಯನ್ ಟೇಬಲ್ ಟೆನ್ನಿಸ್ ಟೀಮ್ ಚಾಂಪಿಯನ್ಶಿಪ್ ಫ್ರಮ್ ಅಕ್ಟೋಬರ್ 11. ಸೊ ಅಕ್ಟೋಬರ್ 11ಇಂದ ಆರಂಭಗೊಳ್ತಾರೆ. ಸೊ ಗಮನಿಸಬಹುದು, ಅಕ್ಟೋಬರ್ 11ಇಂದ. ಫುಲ್ ಡೀಟೇಲ್ಸನ್ನು ನೋಡೋಣ. ಭಾರತವು ಅಕ್ಟೋಬರ್ 11ರಿಂದ 15ರವರೆಗೆ ಭುವನೇಶ್ವರದಲ್ಲಿ ಆಯೋಜನೆ ಮಾಡ್ತಾ ಇದೆ. ಓಕೆ, ಒಡಿಸ್ಸಾ ಈ ಹಿಂದೆ 2019ರ ಕಾಮನ್ವೆಲ್ತ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸಿದ್ದರೂ ಒಡಿಶಾ ಏಷ್ಯನ್ ಮಟ್ಟದ ಟೇಬಲ್ ಟೆನ್ನಿಸ್ ಸ್ಪರ್ಧೆಯನ್ನು ಆಯೋಜಿಸುತ್ತಿರುವುದು ಇದೇ ಮೊದಲಾಗಿದೆ. ಓಕೆ, ಸೊ ಇದು ಕೂಡ ನೆನಪಿರಬೇಕು, ಇಷ್ಟು ಮಾಹಿತಿ ನೆನಪಿರಲಿ. ಓಕೆ, ನೆಕ್ಸ್ಟ್ ನಾವು 7ನೇ ಕ್ವಶನ್ ನೋಡೋಣ. ಸೊ ಗಮನಿಸಬಹುದು, ಇತ್ತೀಚೆಗೆ ಕೆಳಗಿನ ಯಾವ ದೇಶವು ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಯಾದ, ನೋಡಿ ದೀರ್ಘ ಶ್ರೇಣಿ ಅಂದರೆ ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ಅಂತ ಕರೀತಾರೆ. ದೀರ್ಘ ಶ್ರೇಣಿ ಅಂದರೆ ಲಾಂಗ್ ರೇಂಜ್. ಓಕೆ, ಕ್ರೂಸ್ ಮಿಸೈಲ್ ಆದ F-5 ಫ್ಲೆಮಿಂಗೋ. ನೋಡಿ, ಫ್ಲೆಮಿಂಗೋ ಎಂಬುದು ಒಂದು ಲಾಂಗ್ ರೇಂಜ್ ಕ್ರೂಸ್ ಮಿಸೈಲ್ ಅಂತ ನಿಮಗೆ ಗೊತ್ತಾಯಿತು. ಹಾಗಾದರೆ ಈ ಕ್ರೂಸ್ ಮಿಸೈಲನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು? ನೋಡಿ, ಸರಿಯಾದ ಉತ್ತರ ಉಕ್ರೇನ್. ಸೊ ಉಕ್ರೇನ್ ಇದೀಗ ತನ್ನದೇ ಆದ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಿದಂತಹ ಕ್ರೂಸ್ ಮಿಸೈಲ್ ಫ್ಲೆಮಿಂಗೋವನ್ನು ಅಭಿವೃದ್ಧಿಪಡಿಸಿದೆ. ಫ್ಲೆಮಿಂಗೋ ನೆನಪಿರಬೇಕು. ಓಕೆ, ಫ್ಲೆಮಿಂಗೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದರು. ಹಾಗಾದರೆ ಏನಿದು ಫ್ಲೆಮಿಂಗೋ ಮಿಸೈಲ್? ಓಕೆ, ಗಮನಿಸಿ, ಫ್ಲೆಮಿಂಗೋ ಮಿಸೈಲ್ ಉಕ್ರೇನ್ ಇನ್ವೈಲ್ ಮಾಡಿದೆ. ಓಕೆ, ಅಂದರೆ ಇನಾಗ್ರೇಟ್ ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಇದರ ಬಗ್ಗೆ ನೋಡೋಣ. ಇದೊಂದು ಹೊಸ ಆವೃತ್ತಿಯ ದೀರ್ಘ ಶ್ರೇಣಿಯ ಕ್ರೂಸ್ ಕ್ಷಿಪಣಿಯಾಗಿದೆ. ಗಮನಿಸಬಹುದು, ಇದು ಫೈರ್ ಪಾಯಿಂಟ್ ರಕ್ಷಣಾ ಕಂಪನಿ ಅಭಿವೃದ್ಧಿಪಡಿಸಿದೆ. ನೋಡಿ, ಫೈರ್ ಪಾಯಿಂಟ್ ರಕ್ಷಣಾ ಕಂಪನಿ ಇದನ್ನು ಅಭಿವೃದ್ಧಿಪಡಿಸಿದೆ. ಈ ಕ್ಷಿಪಣಿಯ ಪ್ರಮುಖ ಸಾಮರ್ಥ್ಯ ನೋಡೋದಾದರೆ ಇದು 3000 ಕಿಲೋಮೀಟರ್ಗಳ ವ್ಯಾಪ್ತಿ ಹೊಂದಿದೆ. ನೋಡಿ, ಇದರ ವ್ಯಾಪ್ತಿ 3000 ಕಿಲೋಮೀಟರ್. ಜೊತೆಗೆ ಇದರ ಸಿಡಿತಲೆ ಎಷ್ಟು? ಹಾಗಾದರೆ ಸಿಡಿತಲೆ ಅಂದರೆ ಹಾಕಿದಂತಹ ಬಾಂಬು ಎಷ್ಟು ವೇಗವಾಗಿ ಸ್ಫೋಟಗೊಳ್ಳುತ್ತೆ ಅಂತ. ಸೊ ಅದು 1150 ಕಿಲೋಗ್ರಾಮ್ ಇದೆ. ಹಾಗಾದರೆ ಗರಿಷ್ಠ ಟೇಕ್ ಆಫ್ ತೂಕ ಎಷ್ಟು? ಅಂದರೆ ಎಷ್ಟು KGಯ ಭಾರವನ್ನು ಎತ್ತಿಕೊಂಡು ಇದು ಮೇಲೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ನೋಡಿ, 6000 kg, ಅಂದರೆ 6000 kg ತೂಕದೊಂದಿಗೆ ಇದು ಮೇಲಕ್ಕೆ ಹಾರುವ ಸಾಮರ್ಥ್ಯವನ್ನು ಹೊಂದಿದೆ. ಓಕೆ, ಸೊ ಹೀಗೆ ಫ್ಲೆಮಿಂಗೋ ಉಕ್ರೇನ್ನ ಶಾಸ್ತ್ರಾಗಾರದಲ್ಲಿ ಸ್ಥಳೀಯವಾಗಿ ಉತ್ಪಾದಿಸಲಾದ ಮೊಟ್ಟ ಮೊದಲ ಭಾರೀ ಕ್ಷಿಪಣಿಯಾಗಿದೆ. ನೋಡಿ, ಭಾರೀ ಅಂತ ಕರೀತಾರೆ. ಭಾರೀ ಅಂದರೆ ಸೊ ಅತ್ಯಂತ ಉತ್ಕೃಷ್ಟ ಮಟ್ಟ ಅಂತ ಕರಿತೇವೆ ಇದನ್ನು. ಓಕೆ, ಸೊ ಇದು 6 ಮೀಟರ್ಗಳ ರೆಕ್ಕೆಗಳನ್ನು ಹೊಂದಿದೆ. ನೋಡಿ, 6 ಮೀಟರ್ಗಳ ರೆಕ್ಕೆ. ಓಕೆ, ಟರ್ಬೋ ಫ್ಯಾನ್ ಎಂಜಿನ್ ಇದಕ್ಕೆ ಬಳಸ್ತಾರೆ. 900 ಕಿಲೋಮೀಟರ್ ಅಥವಾ ಗಂಟೆಯ ವೇಗದಲ್ಲಿ ಇದು ತಲುಪಬಲ್ಲದು. ನೋಡಿ, 900 ಕಿಲೋಮೀಟರ್. ನೋಡಿ, ಒಂದು ಗಂಟೆಗೆ 900 ಕಿಲೋಮೀಟರ್ ಹೋಗುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಜೊತೆಗೆ ಇದು ನೋಡಿ ಜಡತ್ವ ವ್ಯವಸ್ಥೆಗಳು GPS ಬಳಸಿ ನ್ಯಾವಿಗೇಟ್ ಮಾಡಬಹುದು ಇದರಿಂದಾಗಿ. ಓಕೆ, ಸೊ ಅದಕ್ಕಾಗಿ ಇದನ್ನು ಭಾರೀ ಅಂತ ಕರೀತಾರೆ. ಓಕೆ, ನೆನಪಿರಲಿ ಇದು. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ 2025ನೇ ಸಾಲಿನ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನ 2025. ನೋಡಿ, ಗಮನಿಸಬಹುದು, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ 2025 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅದು. ಸೊ ಈ ತರಹದ ಕ್ವಶನ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ 2025 ಅನ್ನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಕೆಳಗಿನ ಯಾವ ಸ್ಥಳದಲ್ಲಿ ಉದ್ಘಾಟಿಸಿದರು? ಸೊ ಎಲ್ಲಿ ಉದ್ಘಾಟನೆ ಮಾಡಿದರು ಎಂಬುದು ಇಂಪಾರ್ಟೆಂಟ್ ಆಗುತ್ತೆ ಅದು. ಯಾಕಂದರೆ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿ ಇದನ್ನು ಇನಾಗ್ರೇಟ್ ಮಾಡಿದರು. ಹಾಗಾದರೆ ಕೇಳ್ಬೋದು ಡೈರೆಕ್ಟಾಗಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್, ಯಾಕಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಿದೆ. ಎಲ್ಲಿ ಉದ್ಘಾಟನೆ ಮಾಡಿದರು ಅಂತ ಕೇಳಿದರೆ ಬೆಂಗಳೂರಿನಲ್ಲೇ. ಓಕೆ, ಹಾಗಾದರೆ ಬೆಂಗಳೂರು ಆತಿಥ್ಯವನ್ನು ವಹಿಸಿದೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ಗೆ. ಓಕೆ, ಸೊ ಯಾರು ಇದನ್ನು ಇನಾಗ್ರೇಟ್ ಮಾಡಿದರು ಅಥವಾ ಲಾಂಚ್ ಮಾಡಿದವರು ಯಾರು ಅಂತ ಕೇಳಿದರೆ ಡಾಕ್ಟರ್ ಜಿತೇಂದ್ರ ಸಿಂಗ್ ಅಂತ ಹೇಳಬೇಕು. ಓಕೆ, ಸೊ ಹಾಗಾದರೆ ಈ ಸಮ್ಮೇಳನ ಯಾವುದಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಭಾರತ ಸಾಧಿಸಿರ್ತಕ್ಕಂತಹ ಬಾಹ್ಯಾಕಾಶ ಕ್ಷೇತ್ರದಲ್ಲಿನ ಸಾಧನೆಯನ್ನು ಗುರುತಿಸುತ್ತದೆ. ಅಂದರೆ ಸೊ ಭಾರತ ಚಂದ್ರಯಾನ ಅಂದರೆ ಈ ದಕ್ಷಿಣ ಧ್ರುವದಲ್ಲಿ ಇಳಿಸಿರ್ತಕ್ಕಂಥದ್ದಾಗಿರ್ಬೋದು. ಶುಭಾಂಶು ಶುಕ್ಲಾರವರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಇದರಲ್ಲಿ ಕೊಟ್ಟಿದ್ದಾರೆ, ನಾವು ನೋಡೋಣ.
ಸೊ ಡಿಪಾರ್ಟ್ಮೆಂಟ್ ಆಫ್ ಸ್ಪೇಸ್ ಇದನ್ನು ಬಿಡುಗಡೆ ಮಾಡಿದ. PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಸೊ ಕೇಂದ್ರ ಸರ್ಕಾರ ಡೈರೆಕ್ಟಾಗಿ ಬಿಡುಗಡೆ ಮಾಡಿದೆ. ಡಾಕ್ಟರ್ ಜಿತೇಂದ್ರ ಸಿಂಗ್ ಇನಾಗ್ರೇಟ್ಸ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ 2025. ಸೊ ಇದೊಂದು ಯಾವುದಕ್ಕೆ ಸಂಬಂಧಪಟ್ಟಿದೆ, ಕಾಲ್ ಮಾಡುತ್ತೆ ಯಾರಿಗಾಗಿ, ಅರ್ನೇಸಿಂಗ್ ಸ್ಪೇಸ್ ಫಾರ್ ಗ್ಲೋಬಲ್ ಪ್ರೋಗ್ರೆಸ್. ಓಕೆ, ಗ್ಲೋಬಲ್ ಪ್ರೋಗ್ರೆಸ್ಸಿಗೆ ಇದು ಕಾಲ್ ಮಾಡುತ್ತೆ. ಓಕೆ, ಹೆಚ್ಚಿನ ಡೀಟೇಲ್ಸ್ ಏನಿದೆ ಇಲ್ಲಿ ಗಮನಿಸಬಹುದು. ಮೂನ್ ಮಿಷನ್ 2040 ವೇಳೆಗೆ ಸಾಧನೆ ಮಾಡುವ ಗುರಿಯನ್ನು ಹಾಕಿಕೊಂಡಿದೆ. ಭಾರತೀಯ ಸ್ಪೇಸ್ ಸ್ಟೇಷನ್ 2035 ವೇಳೆಗೆ ನಾವು ಸ್ಥಾಪನೆ ಮಾಡುವ ಉದ್ದೇಶವನ್ನು ಹೊಂದಿದೆ. ಅದು ನೋಡಿ, ಇಂಡಿಯಾ ಸೆಟ್ಸ್ ಆಂಬಿಷಿಯಸ್ ಸ್ಪೇಸ್ ಗೋಲ್ಸ್. ನೋಡಿ, ಗೋಲ್ಸನ್ನು ಗಮನಿಸಬಹುದು. ಅಂದರೆ ಭಾರತ ಬಾಹ್ಯಾಕಾಶದ ಗೋಲ್ ಏನಿದ್ದಾವೆ ಈ ಎರಡು ಗೋಲ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಮೂನ್ ಮಿಷನ್ 2040 ವೇಳೆಗೆ ಭಾರತ ಮೂನ್ ಮಿಷನ್ ಕೈಗೊಳ್ಳಬೇಕು ಮತ್ತು ಸ್ಪೇಸ್ ಸ್ಟೇಷನ್ 2035 ವೇಳೆಗೆ ಭಾರತೀಯ ಸ್ಪೇಸ್ ಸ್ಟೇಷನನ್ನು ಅಂತಾರಾಷ್ಟ್ರೀಯ ಒಂದು ನಿಲ್ದಾಣದಲ್ಲಿ ತೆರೆಯಬೇಕು ಎಂಬುದು ಗೋಲ್ ಇದ್ದಾವೆ. ಇಂಡಿಯನ್ ಸ್ಪೇಸ್ನ ಗೋಲ್ ಇದು. ಸೊ ಈ ಎರಡು ಗೋಲ್ಗಳು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಇವನ್ನ ನೋಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಟ್ ಮಾಡ್ಕೋಬೇಕು ಇವನ್ನ. ಸೊ ಇಲ್ಲಿ ಗಮನಿಸಬಹುದು ಇದರ ಥೀಮ್ ಏನು ಅಂತ ಕೇಳ್ತಾರೆ. ಸೊ ಅಂದರೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ನ ಥೀಮ್ ಕೇಳ್ಬೋದು ನಿಮಗೆ ಡೈರೆಕ್ಟಾಗಿ. ಅಂದರೆ ಈ ಥೀಮ್ ಏನು ಅಂತ ಅನ್ನೋದೇ, ಜಾಗತಿಕ ಪ್ರಗತಿಗಾಗಿ ಬಾಹ್ಯಾಕಾಶವನ್ನು ಬಳಸಿಕೊಳ್ಳುವುದು, ನಾವೀನ್ಯತೆ, ನೀತಿ ಮತ್ತು ಬೆಳವಣಿಗೆ ಅಂತ ಕರೀತಾರೆ. ಅಂದರೆ ನೋಡಿ, ಹಾರ್ನೆಸಿಂಗ್ ಸ್ಪೇಸ್ ಫಾರ್ ಗ್ಲೋಬಲ್ ಪ್ರೋಗ್ರೆಸ್, ಇನ್ನೋವೇಷನ್, ಪಾಲಿಸಿ ಆ್ಯಂಡ್ ಗ್ರೌತ್ ಅಂತ ಕರೀತೇವೆ. ಸೊ ಈ ಥೀಮ್ ಕುರಿತು, ಈ ಥೀಮ್ನೊಂದಿಗೆ ಆರಂಭವಾಗ್ತಕ್ಕಂಥ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಮ್ಮೇಳನವನ್ನು ಉದ್ಘಾಟನಾ ಅಧಿವೇಶನದಲ್ಲಿ ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳ ಪಿಂಚಣಿಯ ರಾಜ್ಯ ಖಾತೆ ಸಚಿವರಾದ ಡಾಕ್ಟರ್ ಜಿತೇಂದ್ರ ಸಿಂಗ್ ರವರು ಕರ್ನಾಟಕದ ಬೆಂಗಳೂರಿನಲ್ಲಿ ವರ್ಚುವಲ್ ಆಗಿ ಉದ್ಘಾಟನೆ ಮಾಡಿ ಮಾತನಾಡುತ್ತಾರೆ. ನೋಡಿ, ಕರ್ನಾಟಕದ ಬೆಂಗಳೂರಿನಲ್ಲೇ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸ್ಪೇಸ್ 2025 ಉದ್ಘಾಟನೆ ಮಾಡಿ ಮಾತನಾಡ್ತಾರೆ. ಯಾವ ಥೀಮ್ನೊಂದಿಗೆ ಅದನ್ನು ಲಾಂಚ್ ಮಾಡ್ತಾರೆ ಅಂತ ಕೇಳಿದ್ರೆ, ಹಾರ್ನೆಸಿಂಗ್ ಸ್ಪೇಸ್ ಫಾರ್ ಗ್ಲೋಬಲ್ ಪ್ರೋಗ್ರೆಸ್, ಇನ್ನೋವೇಷನ್, ಪಾಲಿಸಿ ಆ್ಯಂಡ್ ಗ್ರೌತ್. ಸೊ ಇದು ಥೀಮ್ ಆಗಿದೆ. ಎಲ್ಲಿ ನಡೆದಿತ್ತು ಅಂತ ಕೇಳ್ತಾರೆ. ಇಷ್ಟು ನೆನಪಿರಲಿ, ಯಾರು ಇದನ್ನು ಉದ್ಘಾಟನೆ ಮಾಡಿದರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಇತ್ತೀಚಿನ ಮುಖ್ಯವಾಗಿ ಮೈಲುಗಳನ್ನು ಅವರು ಎತ್ತಿ ತೋರಿಸ್ತಾರೆ. ಅಂದರೆ ಚಂದ್ರಯಾನ 3 ಯಶಸ್ಸು, ಚಂದ್ರನ ದಕ್ಷಿಣ ಧ್ರುವದ ಬಳಿ ಮೊದಲು ಇಳಿದಂತಹ ದೇಶ ಎಂಬ ಯಶಸ್ಸು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ ಮೊದಲ ಭಾರತೀಯ ವಾಯುಪಡೆಯ ಅಧಿಕಾರಿ ಅಂದರೆ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲ ಅವರ ಸಾಧನೆಯನ್ನು ಅವರು ಉಲ್ಲೇಖ ಮಾಡ್ತಾರೆ. ಜೊತೆಗೆ ನೋಡಿ, ಜಂಟಿಯಾಗಿ ನಾಸಾ ಇಸ್ರೋದ ಸಿಂಥೆಟಿಕ್ ಅಪರ್ಚರ್ ರಾಡರ್ ಅಂದರೆ ನಿಸಾರ್ ಮಿಷನ್ ಮತ್ತು ಜಪಾನ್ನೊಂದಿಗಿನ ಮುಂಬರುವ ಚಂದ್ರಯಾನ 5. ನೋಡಿ, ಚಂದ್ರಯಾನ 5 ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಜಪಾನ್ ಮತ್ತು ಇಂಡಿಯಾ ಇದನ್ನು ಜಂಟಿಯಾಗಿ ಲಾಂಚ್ ಮಾಡ್ತಾ ಇದ್ದಾವೆ. ಈ ಮಿಷನ್ನಂತಹ ಇತ್ತೀಚಿನ ಪಾಲುದಾರಿಕೆಗಳನ್ನು ಅವರು ಉಲ್ಲೇಖ ಮಾಡ್ತಾರೆ. ನೋಡಿ, ಸೊ ಚಂದ್ರಯಾನ 5 ಎಂಬುದು ಭಾರತ ಮತ್ತು ಜಪಾನ್ ನಡುವಿನ ಮುಂಬರುವ ಒಂದು ಮಿಷನ್ ಆಗಿದೆ. ನಿಸಾರ್ ಮಿಷನ್ ಬಗ್ಗೆ ಅವರು ನಾಸಾ ಮತ್ತು ಅಮೆರಿಕ ನಡುವಿನ ಅಥವಾ ನಾಸಾ ಮತ್ತು ಇಸ್ರೋ ನಡುವಿನ ಒಂದು ಮಿಷನ್ ಆಗಿದೆ ಇದು. ಸೊ ಇದನ್ನು ಕೂಡ ಅವರು ಉಲ್ಲೇಖ ಮಾಡಿದರು. ಇಷ್ಟು ಮಾಹಿತಿ ನೆನಪಿರಲಿ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.